ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಇವತ್ತಿನ ವಿಷಯ ಬಯಲು ತತ್ವ ನೀನಾಗಬೇಕು. ಇದು ಬಯಲು ಅಂದ್ರೇನು? ಬಯಲು ಏನಕ್ಕಾಗಬೇಕು? ಸತ್ಯವೇ ಬಯಲು, ಬಯಲೇ ಸತ್ಯ. ಅಂದ್ರೆ ಸತ್ಯ ಏನಿದೆ ಪ್ರೆಸೆಂಟ್, ಆ ಪ್ರೆಸೆಂಟ್ ಒಳಗಡೆ ಅಂತರಾಳದಲ್ಲಿ ಒಳಸತ್ಯ ಇದೆ. ಆ ಒಳಸತ್ಯ ಹೇಗಿದೆ ಅಂದ್ರೆ ಬಯಲು ತರ ಇದೆ. ಹೊರಗಡೆ ನಮಗೆ ಎಕ್ಸ್ಪೀರಿಯನ್ಸ್ ಬರೋದು ಬೆಟ್ಟ, ಗುಡ್ಡ, ಪ್ಲಾಂಟ್ಸ್, ಪ್ರಾಣಿ ವರ್ಗ, ಸಸ್ಯ ವರ್ಗ, ಪ್ರತಿಯೊಂದು ಹೊರ ಸತ್ಯದಲ್ಲಿ ಕಾಣುತ್ತೆ. ಬಟ್ ಒಳ ಸತ್ಯದಲ್ಲಿ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂತ ಹೇಳಿದೆ, ಹೊರ ಸತ್ಯದಲ್ಲಿ. ಆ ಹೊರ ಸತ್ಯದಲ್ಲಿ ಅಂತರಾಳಕ್ಕೆ ಹೋದ್ರೆ, ಅಂದ್ರೆ ಆ ಪ್ಲಾಂಟ್ ಒಳಗಡೆ ಹೋದ್ರೆ ಸೆಲ್ಸ್ ಒಳಗಡೆ ಹೋದ್ರೆ ನ್ಯೂಕ್ಲಿಯಸ್, ಅದ್ರೊಳಗಡೆ ಹೋದ್ರೆ DNA, RNA, ಅದ್ರೊಳಗಡೆ ಹೋದ್ರೆ ಆಟಮ್ಸ್ ಒಳಗಡೆ ಹೋದ್ರೆ ಅಟಾಮಿಕ್ ಸ್ಟಫ್. ಆ ಅಟಾಮಿಕ್ ಸ್ಟಫ್ ಹೆಂಗಿದೆ ಇವತ್ತಿನ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಅದು ಖಾಲಿ ಇದೆ. 99.99999% ಎಂಪ್ಟಿ ಲೈಕ್ ಸ್ಪೇಸ್. ಅದನ್ನೇ ನಾವು ಬಯಲು ಅಂತೀವಿ. ಇದನ್ನೇ ನಮ್ಮ ಗ್ರೇಟೆಸ್ಟ್ ವಚನಕಾರರು ಅಲ್ಲಮ ಪ್ರಭುಗಳು ಇದನ್ನ ತುಂಬಾ ಸಿಂಪಲ್ ಆಗಿ ಒಂದೇ ಒಂದು ಚಿಕ್ಕ ವಚನದಲ್ಲಿ ಹೇಳ್ಬಿಟ್ಟಿದ್ದಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತಯ್ಯ, ಬಯಲೇ ಜೀವನ, ಬಯಲೇ ಭಾವನ, ಬಯಲು ಬಯಲಾಯಿತಯ್ಯ. ನಿನ್ನ ಪೂಜಿಸಿದವರು ಮುನ್ನವೇ ಬಯಲಾದರು, ಇಂದು ನಾನಿನ್ನ ಪೂಜಿಸಿ ಬಯಲಾದೆ ಗುಹೇಶ್ವರ. ಅಂದ್ರೆ ನಮ್ಮ ಅಂತರಾಳದ ಸತ್ಯ ಬಯಲು. ಇದು ವೈಜ್ಞಾನಿಕವಾಗಿ ತಿಳ್ಕೊಬೇಕು, ಅವಾಗ್ಲೇ ಅದು ಇರೋದು. ನೀವು ಆಲ್ರೆಡಿ ಬಯಲು ಹಾಕ್ಬಿಟ್ಟಿದ್ದೀರಾ, ಬಯಲು ತತ್ವ ನೀವು. ಆಚೆ ಕಡೆ ಇದೆಲ್ಲ ಏನ್ ಕಾಣ್ತಾ ಇದೆ, ಇದು ಎಲ್ಲ ಇಲ್ಯೂಷನ್ ಅಂತ ಕರೀತೀವಿ. ಆ ಇಲ್ಯೂಷನ್ ಏನಕ್ಕೆ ಕಾಣುತ್ತೆ ಅಂದ್ರೆ, ಇವಾಗ ನಾನು ಈ ಪ್ಲಾನೆಟ್ ಬಂದಾಗ ಯಾವ ರೀತಿ ಇದ್ದೆ 9 ತಿಂಗಳು, ಮತ್ತೆ ಡೆತ್ ಆಗುತ್ತೆ ಬಾಡಿದು, ಹೆಂಗಾಗುತ್ತೆ, ಏನಾಗುತ್ತೆ, ಮತ್ತೆ ಬಯಲಿನಲ್ಲೇ ಇರ್ತೀನಿ. ಆ 9 ತಿಂಗಳು ಕೂಡ ಬಯಲಲ್ಲೇ ಇದ್ದೆ. ಇವತ್ತು ಕೂಡ ಡೀಪ್ ಸ್ಲೀಪ್ ಹೋದಾಗ ಏನು ಇಲ್ಲದ ಸ್ಥಿತಿ, ಬಯಲಲ್ಲೇ ಇದ್ದೀನಿ. ನಾನು ಇವಾಗ ಹುಟ್ಟಿದಾದ್ಮೇಲೆ ಏನೇನೋ ಕಲ್ಸಿದ್ದಾರೆ. ನಾನು ಇಲ್ಲಿ ಸೌತ್ ಇಂಡಿಯಾದಲ್ಲಿ ಹುಟ್ಟಿರೋದ್ರಿಂದ ಗಾಳಿ, ಬೇರುಗಳು ಪ್ರತಿಯೊಂದು ಬರ್ತಾರೆ. ಅವ್ರನ್ನೆಲ್ಲ ಸೈಡ್ ನಲ್ಲಿ ಇಟ್ಬಿಟ್ಟು ಏನು ಇದ್ದಂಗೆ ಅವಾಗಿನ ಹುಟ್ಟಿದ ಮಗು ಇದ್ದಂಗಿದ್ದಾಗ ಮತ್ತೆ ಆ ಬಯಲು ಸ್ಥಿತಿನೇ ನನ್ನಲ್ಲಿ ಆಚೆ ಬರುತ್ತೆ. ಸೊ ಆ ಬಯಲು ತತ್ವ ನೀನಾಗಬೇಕು. ಸಿಂಪಲ್ ಆಗಿದೆ, ನಾವು ಅದನ್ನ ಅಳವಡಿಸ್ಕೊಬೇಕು. ಸ್ವಲ್ಪ ಮಟ್ಟಿಗೆ ಸತ್ಯ ಏನು ಅನ್ನೋ ಒಂದು ಕ್ವಶನ್ ನಮ್ಮಲ್ಲಿ ಬರಬೇಕಾಗುತ್ತೆ. ಥ್ಯಾಂಕ್ ಯು.